ಇನ್ನು ಹಾಸನದಲ್ಲೂ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಪರಿಣಾಮ ವಿದ್ಯುತ್ ಕಡಿತವಾಗಿದೆ. ಆಲೂರು ತಾಲೂಕಿನ ಕರಿಗೌಡನಹಳ್ಳಿಯಲ್ಲಿ ಪವರ್ ಕಟ್ ಆಗಿದೆ. 5 ದಿನಗಳಿಂದ ವಿದ್ಯುತ್ ಇಲ್ಲದೇನೆ ಜನ ಪರದಾಡ್ತಾ ಇದ್ದಾರೆ. ಗ್ರಾಮಕ್ಕೆ ವಿದ್ಯುತ್ ಸಂಪರ್ಕ ನೀಡದೇ ಇರುವಂತಹ ಅಧಿಕಾರಿಗಳ ವಿರುದ್ಧವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಮನವಿ ಮಾಡಿದ್ರೂ ಕೂಡ ಸ್ಪಂದಿಸ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆಕ್ರೋಶ. ಮಳೆಯಿಂದ ವಿದ್ಯುತ್ ಕಂಬ ಪರಿವರ್ತಕಗಳಿಗೆ ಹಾನಿಯಾಗಿದೆ, ಸಮಸ್ಯೆಗಳಾಗ್ತಾ ಇದೆ. ಅಲ್ಲಿಯ ಸ್ಥಳೀಯರು ಮಾತನಾಡಿದ್ದಾರೆ, ಏನ್ ಸಮಸ್ಯೆಗಳಾಗ್ತಾ ಇದೆ ಅನ್ನೋದನ್ನ ಹೇಳಿದ್ದಾರೆ. ಬನ್ನಿ ನೋಡೋಣ. ಕುಡಿಯೋಕ್ಕೆ ನೀರಿಲ್ಲ, 8 ದಿವಸ ಆಯ್ತು ಕರೆಂಟ್ ಹೋಗಿ, ಮಕ್ಕಳಿಗೆ ಓದೋಕ್ಕೂ ಕಷ್ಟ ಐತೆ. ನಾವೇನು ಮಾಡೋದು? ಕುಡಿಯೋಕ್ಕೆ ನೀರು ಬೇಡವಾ ನಮಗೆ? ಕರೆಂಟ್ನಲ್ಲಿ ಕೇಳೋಕೆ ಹೋದರೆ ಸದ್ರಿ ಅಂತ ರೋಪ್ ಮಾಡ್ತಾರೆ. ನಾವೇನು ಮಾಡೋದು ಈಗ? ಹುಡುಗರುಗಳಿಗೆ ಓದ್ ಕೇಳಕ್ಕೆ ಕರೆಂಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಮತ್ತೆ ಅಲ್ಲಿಂದ 4-5 ದಿನ ಐತೆ. ಏನು ಮಾಡೋದು ಈಗ? ಏನಾರು ಮಾಡಿ ನೀವು ಒಂದು ಕರೆಂಟ್ ವ್ಯವಸ್ಥೆ ಮಾಡಿ. ಇಲ್ಲಿ ಇದು KVR ಕೇಳಿದರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಇರಿ ಹಂಗೆ ಹಿಂಗೆ ಅಂತ ಅಂತಾರೆ. ಏನಾರ ಒಂದು ವ್ಯವಸ್ಥೆ ಮಾಡಿ ನಮಗೀಗ. ಹುಡುಗರುಗಳಿಗೆ ಓದ್ ಕೇಳಕ್ಕೆ ಕರೆಂಟ್ ಇಲ್ಲ, ಕುಡಿಯೋಕೆ ನೀರಿಲ್ಲ, ಮತ್ತೆ ಅಲ್ಲಿಂದ 4-5 ದಿನ ಐತೆ. ಏನು ಮಾಡೋದು? ಇನ್ನು ಮಳೆಯಿಂದಾಗಿ ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ ಬಂದ್ ಆಗಿದೆ. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಬಂದ್ ಆಗಿದೆ. ತಿರುವಿನಲ್ಲಿ ಕುಸಿತ ಕಂಡಂತ ಪರಿಣಾಮ ಬೃಹತ್ ಲಾರಿ ಒಂದು ಕೆಟ್ಟು ನಿಂತಿದೆ. ರಾತ್ರಿಯಿಂದಲೇ ಸಾಲುಗಟ್ಟಿ ನಿಂತಿದೆ ವಾಹನಗಳು. ತುಂಬಾ ಡೇಂಜರ್. ಮಳೆ ಬರುವಂತಹ ಸಂದರ್ಭ ಘಾಟ್ ಸೆಷನ್ಗಳಲ್ಲಿ ಸಂಚಾರ ಮಾಡೋದು, ಅಂಥದ್ರಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತವಾಗ್ತಾ ಇದೆ. ಇನ್ನೊಂದು ಲಾರಿ ತಿರುವಿನಲ್ಲೇ ಕೆಟ್ಟು ನಿಂತಿದೆ, ಬೃಹತ್ ಲಾರಿ. ಸಂಪೂರ್ಣವಾಗಿ ರಾತ್ರಿಯಿಂದಲೇ ವಾಹನಗಳು ಸಾಲುಗಟ್ಟಿ ನಿಂತಿವೆ, ಸಂಚಾರ ಅಸಾಧ್ಯವಾಗಿದೆ. ಇದು ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ ಘಾಟ್ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಘಾಟ್ ಸೆಷನ್ ಬಂದ್ ಆಗಿದೆ. ಹೊಸನಗರ ತಾಲೂಕಾಗುತ್ತೆ ಹುಲಿಕಲ್ ಘಾಟ್. ಕುಸಿತ ಕಂಡಂತ ತಿರುವಿನಲ್ಲೇ ಒಂದು ಲಾರಿ ಕೂಡ ಕೆಟ್ಟು ನಿಂತಿದೆ.